ಎಲ್ಲರಿಗೂ ನಮಸ್ತೆ. ನಾವು ಇವತ್ತು ಸೈನ್ಸ್ ಅಂದರೆ ವಿಜ್ಞಾನದ ಕುರಿತಿರುವಂಥ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡೋಣ. ಅದರಲ್ಲಿ ಫಸ್ಟ್ ಒನ್, ಅರಿಶಿನ ಪುಡಿಯಲ್ಲಿ ಕಂಡು ಬರುವ ಕಲಬೆರಕೆ ವಸ್ತು. ಆಪ್ಷನ್ ಎ ಟಾಲ್ಕಮ್ ಪೌಡರ್, ಆಪ್ಷನ್ ಬಿ ಮೆಟಾನಿನ್ ಹಳದಿ, ಆಪ್ಷನ್ ಸಿ ಬಣ್ಣ ಕಟ್ಟಿದ ಮರದ ಹೊಟ್ಟು, ಆಪ್ಷನ್ ಡಿ ವಾಷಿಂಗ್ ಸೋಡಾ. ಅದರಲ್ಲಿ ಯಾವುದಿದೆ ಅಂದರೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಯಾವುದು ಮೆಟಾನಿನ್ ಹಳದಿ. ಎದರಲ್ಲಿದೆ ಇದು? ಅರಿಶಿನ ಪುಡಿಯಲ್ಲಿ ಕಂಡುಬರುವ ಕಲಬೆರಕೆ ವಸ್ತು. ನೆಕ್ಸ್ಟ್ ಕ್ವಶನ್ಸ್, ರವೆ ಮತ್ತು ಟೀ ಪುಡಿಯಲ್ಲಿರುವ ಕಬ್ಬಿಣದ ಚೂರುಗಳನ್ನು ಬೇರ್ಪಡಿಸುವ ವಿಧಾನ. ರವೆ ಮತ್ತು ಟೀಯಲ್ಲಿ ಕಬ್ಬಿಣದ ಪುಡಿಯನ್ನು ಬೇರ್ಪಡಿಸುವ ವಿಧಾನ ಯಾವುದು? ಫಸ್ಟು ಕರಗುವಿಕೆ ವಿಧಾನ, ಸೆಕೆಂಡ್ ದುಗ್ಧ ಮಾಪಕ ವಿಧಾನ ಬಳಕೆ, ಸಿ ತೇಲುವಿಕೆ ವಿಧಾನ, ಡಿ ಕಾಂತೀಯ ವಿಧಾನ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂತೀಯ ವಿಧಾನ. ನೆಕ್ಸ್ಟ್ ಕ್ವಶನ್ಸ್, ಶುದ್ಧ ಹಾಲಿನ ಸಾಂದ್ರತೆ ಅಂದ್ರೇನು? ಯಾವುದೇ ರೀತಿ ಕಲಬೆರಕೆ ಇಲ್ಲದಂಥ ಹಾಲಿನ ಸಾಂದ್ರತೆ ಎಷ್ಟಿರುತ್ತೆ ಅಂತ ಕೆಳಗಡೆ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಹುಡುಕೋಣ. ಆಪ್ಷನ್ ಎ 1.026, ಆಪ್ಷನ್ ಬಿ 1.028, ಆಪ್ಷನ್ ಸಿ 1.029, ಆಪ್ಷನ್ ಡಿ 1.027. ಯಾವುದು ಸರಿಯಾದ ಉತ್ತರ? ಗೆಸ್ ಮಾಡಿ. ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಎ. ಎಷ್ಟು? 1.026. ಇದು ಯಾವುದು? ಶುದ್ಧ ಹಾಲಿನ ಸಾಂದ್ರತೆ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಕ್ಯಾನ್ಸರ್ ರೋಗ ಉಂಟು ಮಾಡುವ ವಿಷಕಾರಿ ರಾಸಾಯನಿಕ. ಕ್ಯಾನ್ಸರ್ ರೋಗ ಉಂಟಾಗಲು ಕಾರಣವಾದ ರಾಸಾಯನಿಕ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬೇಕಿಂಗ್ ಸೋಡಾ, ಆಪ್ಷನ್ ಬಿ ವಾಷಿಂಗ್ ಸೋಡಾ, ಆಪ್ಷನ್ ಸಿ ಟಾಲ್ಕಮ್ ಪುಡಿ, ಆಪ್ಷನ್ ಡಿ ಮೆಟಾನಿಲ್ ಹಳದಿ. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಹೇಳೋಣ? ಗೆಸ್ ಮಾಡಿ. ಯಾವುದಾಗ್ಬೋದು? ಎಸ್, ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಏನಿದೆ ಆಪ್ಷನ್ ಡಿ? ಮೆಟಾನಿಲ್ ಹಳದಿ. ಆಲ್ರೆಡಿ ನಾವು ಯಾವುದ್ರಲ್ಲಿ ನೋಡಿದ್ವಿ? ಇದು ಫಸ್ಟ್ ಕ್ವಶನ್ಸಲ್ಲಿ ನೋಡಿದ್ವಲ್ಲ. ಫಸ್ಟ್ ಕ್ವಶನ್ಸಲ್ಲಿ ಅರಿಶಿನ ಪುಡಿಯಲ್ಲಿ ಕಂಡುಬರುವ ಕಲಬೆರಕೆ ವಸ್ತು ಯಾವುದಾಗಿತ್ತು? ಮೆಟಾನಿನ್ ಹಳದಿ ಆಗಿತ್ತು. ಅಂದರೆ ಮೆಟಾನಿನ್ ಹಳದಿ ಎಂಬುದು ಕ್ಯಾನ್ಸರ್ ಕೂಡ ಕಾರಣವಾಗಿದೆ. ನೆಕ್ಸ್ಟ್ ಕ್ವಶನ್ಸ್, ಆಹಾರ ಘಟಕಗಳಲ್ಲಿ ದೇಹದ ಬೆಳವಣಿಗೆ ಮತ್ತು ರಚನೆಗೆ ಸಹಾಯಕವಾಗಿದೆ. ಆಹಾರ ಘಟಕ ದೇಹದ ಬೆಳವಣಿಗೆ ಮತ್ತು ರಚನೆಗೆ ಯಾವ ಸಹಾಯಕವಾಗಿದೆ? ಕಾರ್ಬನ್ ಡೈಆಕ್ಸೈಡ್, ಪ್ರೋಟೀನ್ಸ್, ವಿಟಮಿನ್ಸ್ ಆ್ಯಂಡ್ ಖನಿಜಗಳು. ಯಾವುದು ಸರಿಯಾಗಿದೆ? ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಯಾವುದು? ಪ್ರೋಟೀನ್ಸ್. ಆನ್ಸರ್ ಯಾವುದು ಕರೆಕ್ಟ್ ಆನ್ಸರು? ಪ್ರೋಟೀನ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ? ಜೀರ್ಣವಾಗದ ಆಹಾರ ಘಟಕ ಗುರುತಿಸಿದೆ. ಆಪ್ಷನ್ ಎ ನಾರು ಪದಾರ್ಥ, ಬಿ ಖನಿಜಗಳು, ಸಿ ವಿಟಮಿನ್ಸ್ಗಳು, ಡಿ ಕೊಬ್ಬು ಅಂದರೆ ಫ್ಯಾಟ್ಸ್. ಕ್ವಶನ್ ಏನಿದೆ? ಜೀರ್ಣವಾಗದ ಆಹಾರ ಘಟಕ ಗುರುತಿಸಿ. ಜೀರ್ಣವಾಗದ ಆಹಾರ ಘಟಕ ಯಾವುದು ಅಂದರೆ ಆಪ್ಷನ್ ಎ ಯಾವುದು? ನಾರು ಪದಾರ್ಥ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಆಹಾರ ಘಟಕವು ಹೆಚ್ಚಿನ ಶಕ್ತಿ ಬಿಡುಗಡೆ ಮಾಡುತ್ತದೆ. ಕೆಳಗಿನ ಯಾವ ಆಹಾರ ಘಟಕ ಹೆಚ್ಚಿನ ಶಕ್ತಿ ಬಿಡುಗಡೆ ಮಾಡುತ್ತೆ ಅಂತ ಕೇಳಿದ್ದಾರೆ. ಫಸ್ಟು ಸೆಲ್ಯುಲೋಸ್, ಬಿ ಪ್ರೋಟೀನ್, ಸಿ ಕಾರ್ಬೋಹೈಡ್ರೇಟ್ಸ್, ಡಿ ಅಮೈನೋ ಆ್ಯಸಿಡ್ಸ್. ಸರಿಯಾದ ಉತ್ತರ ಯಾವುದು? ಕಾರ್ಬೋಹೈಡ್ರೇಟ್ಸ್. ಯಾವುದು? ಕಾರ್ಬೋಹೈಡ್ರೇಟ್ಸ್.
ನೆಕ್ಸ್ಟ್ ಕ್ವಶನ್, ಪ್ರೋಟೀನ್ ಯಾವ ಘಟಕಗಳಿಂದಾಗಿದೆ? ಪ್ರೋಟೀನ್ ಯಾವುದರಿಂದಾಗಿದೆ? ಲಿಪಿಡ್, ಅಮೈನೋ ಆಮ್ಲ, ಕಾರ್ಬನ್ ಆ್ಯಂಡ್ ಆಕ್ಸಿಜನ್. ಕಾರ್ಬನ್ ಆ್ಯಂಡ್ ಆಕ್ಸಿಜನ್, ಇವರು ಕಾರ್ಬನ್ ಆ್ಯಂಡ್ ಆಕ್ಸಿಜನ್ನೇ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಅಮೈನೋ ಆಮ್ಲ. ಯಾವುದು? ನೆಕ್ಸ್ಟ್ ಕ್ವಶನ್, ಯಾವುದು ಕೊಬ್ಬಿನ ಘಟಕಗಳನ್ನು ಹೊಂದಿದೆ? ಯಾವುದರಲ್ಲಿ ಕೊಬ್ಬಿನ ಅಂಶ ಹೆಚ್ಚಿದೆ ಅಂತ ಕೇಳಿದ್ದಾರೆ. ಎಗ್, ಅಕ್ಕಿ, ಗೋಧಿ, ಹಾಲು, ಕ್ಯಾಲ್ಸಿಯಂ ಇಲ್ಲ. ಇದರ ಉತ್ತರ ಎ, ಆಯಿಲಲ್ಲಿ ಇದೆ.